ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಇದಕ್ಕಿಂಥದ್ದೇ ರೀಸನ್ ಅಂತ ಏನಾದರೂ ಇದೆಯಾ ಡಾಕ್ಟರ್? ಈ ಪ್ರೆಗ್ನೆನ್ಸಿ ಆದಮೇಲೆ ಹೇರ್ ಫಾಲ್ ಆಗೋದು ಒಂದು 2 to 4 ಮಂತ್ಸ್ ಆದಮೇಲೆ ಎಕ್ಸೆಸಿವ್ ಹೇರ್ ಫಾಲ್ ಆಗೋದು ಕಾಮನ್ ಅದು. ಅದು ನ್ಯಾಚುರಲ್ ಪ್ರೋಸೆಸ್ ಅದು ಆ್ಯಕ್ಚುಲಿ. ಈ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಎಲ್ಲ ನಮಗೆ ಹೇರ್ ಫಾಲ್ ಆಗ್ದಂಗೆ ಪ್ರಿವೆಂಟ್ ಮಾಡುತ್ತೆ. ಸೊ ಅದು ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಬಾಡಿಯಲ್ಲಿ ಡಿಕ್ರೀಸ್ ಆಗೋವಾಗ ಎಕ್ಸೆಸಿವ್ ಹೇರ್ ಫಾಲ್ ಆಗುತ್ತೆ. ಸೊ ಆ ಸಮಯದಲ್ಲಿ ನ್ಯೂಟ್ರಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ವಿಮೆನ್ ಏನು ಮಾಡ್ತಾರೆ, ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಕೇರ್ ತೊಗೊಂಡು ಊಟ ಆಹಾರ ಎಲ್ಲ ನೋಡಿ ತಗೋತಾರೆ, ಅದೇ ಕೇರ್ ಡೆಲಿವರಿ ಆದಮೇಲೆ ಯಾರೂ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಈ ಹೇರ್ ಫಾಲ್ ಆಗೋ ಟೈಮಲ್ಲಿ ನೀವು ಎಷ್ಟು ಪೌಷ್ಟಿಕ ಆಹಾರ ತೊಗೋತೀರೋ ಅಷ್ಟು ಬೇಗ ನಿಮಗೆ ಹೇರ್ ಎಷ್ಟು ರಿಸ್ಟೋರೇಷನ್ ಆಗುತ್ತೆ, ಅದು ತುಂಬ ಫಾಸ್ಟಾಗಿ ಆಗುತ್ತೆ. ಮತ್ತು ಡೆನ್ಸಿಟಿನೂ ನಿಮ್ಮ ಪ್ರೀ ಪ್ರೆಗ್ನೆನ್ಸಿ ಎಷ್ಟು ಡೆನ್ಸಿಟಿ ಇರುತ್ತೋ ಅದು ಬೇಗ ವಾಪಸ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಈಗ ಅಲೋಪೇಶಿಯಾ ಅನ್ನೋದು ತುಂಬ ಕಾಮನ್ ಆಗೋಗ್ಬಿಟ್ಟಿದೆ, ಎಲ್ಲರಿಗೂ ಕೂಡ ಆಗ್ತಾ ಇದೆ. ಇಂಥದ್ದೇ ರೀಸನ್ಗೆ ಅದಾಗುತ್ತೆ ತಲೆಯಲ್ಲಿ ಅಂತ ಏನಾದರೂ ಇದೆಯಾ ಡಾಕ್ಟರ್? ಇದಕ್ಕೆ ಟ್ರೀಟ್ಮೆಂಟ್ ಏನು? ಅಲೋಪೇಶಿಯಾ ಅನ್ನೋದು ಮೆಡಿಕಲ್ ಟರ್ಮ್, ಹೇರ್ ಫಾಲ್ಗೆ ಮೆಡಿಕಲ್ ಟರ್ಮ್ ಅಷ್ಟೇ. ಅಲೋಪೇಶಿಯಾ ಅನ್ನೋದಕ್ಕೆ ತುಂಬ ರೀಸನ್ಸ್ ಇದೆ. ನಾವು ಅದನ್ನು ಸ್ಕಾರಿಂಗ್ ಅಲೋಪೇಶಿಯಾ, ನಾನ್ ಸ್ಕಾರಿಂಗ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ನಾನ್ ಸ್ಕಾರಿಂಗ್ ಅಲೋಪೇಶಿಯಾ ಅಂದರೆ ಮೇಜರ್ಲಿ ಮೆಡಿಕಲ್ ಅದರ್ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಮೆಡಿಕಲ್ ರೀಸನ್ಸಿಂದ ಆಗೋದು. ಅದು ಇರಿವರ್ಸಿಬಲ್. ಅಲ್ಲಿ ಪ್ಯಾಚಸ್ ಥರ ಎಲ್ಲ ಆದರೆ ಅಲ್ಲಿ ಹೇರು ವಾಪಸ್ ಬರಲ್ಲ. ಅದಕ್ಕೆ ಕೆಲವು ಸ್ಕಿನ್ ಕಂಡೀಷನ್ಸು ಕಾರಣ ಆಗ್ಬೋದು. ಲೈಕನ್ ಪ್ಲೆನೋಪೈಲಾರಿಸ್ ಅಂತ ಹೇಳ್ತೀವಿ, DLE ಅಂತ ಹೇಳ್ತೀವಿ, ಫಾಲಿಕ್ಯುಲೈಟಿಸ್ ಡಿಕ್ಯಾಲ್ವನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಕಂಡೀಷನ್ಸು. ಇದರಲ್ಲಿ ಅಲೋಪೇಶಿಯಾ ಆದರೆ ವಾಪಸ್ ಹೇರ್ ಗ್ರೋತ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಮೆಡಿಕೇಷನ್ಸ್ ಎಲ್ಲ ಕೊಡೋದು ಫರ್ದರ್ ಹೇರ್ ಫಾಲ್ ಪ್ರಿವೆಂಟ್ ಮಾಡೋದಕ್ಕೋಸ್ಕರ. ಈ ನಾನ್ ಸ್ಕಾರಿಂಗ್ ಅಲೋಪೇಶಿಯಾ ಅಂದರೆ ಈ ಬೇರೆ ಎಲ್ಲ ಹೇರ್ ಫಾಲ್ ರೀಸನ್ಸ್ ನಾವೇನು ಇಷ್ಟು ತನಕ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ರೋಜೆನೆಟಿಕ್ ಅಲೋಪೇಶಿಯಾ ಇರ್ಬೋದು, ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ, ಪ್ಯಾಚಿ ಹೇರ್ ಲಾಸ್ ಆಗುತ್ತೆ. ಅವೆಲ್ಲ ಮೆಡಿಕೇಷನ್ಗೆ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ. ಅದಕ್ಕೆಲ್ಲ ಟ್ರೀಟ್ಮೆಂಟು ಡೆಫಿನೆಟ್ ಆಗಿದೆ.